ನಮಸ್ಕಾರ ಫ್ರೆಂಡ್ಸ್. ಪರಿಸರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಯಾವ್ಯಾವ ರೀತಿ ಕೇಳ್ಬೋದು ಅನ್ನೋದಕ್ಕೆ ಕೆಲವೊಂದು ಮಾದರಿ ಪ್ರಶ್ನೋತ್ತರಗಳನ್ನು ಈ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ನೋಡಿ, ಆಮ್ಲ ಮಳೆಯು ವಾತಾವರಣದ ಈ ಕೆಳಗಿನ ಮಾಲಿನ್ಯಕಾರಕಗಳಿಂದ ಉಂಟಾಗುತ್ತದೆ. ನಾನು ಆಮ್ಲ ಮಳೆ ಬಗ್ಗೆ ಸಪ್ರೇಟಾಗಿ ಕ್ಲಾಸ್ ಮಾಡಿ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮೊದಲಿಗೆ ಆಮ್ಲ ಮಳೆ ಅಂತಂದರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪನ್ನ ಇವುಗಳಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಇರುತ್ತೆ. ಈ ಒಂದು ಅಂಶಗಳು ಆಮ್ಲಜನಕದ ಜೊತೆ ದಹನಗೊಂಡು ತದನಂತರ ಇದು ಆಕ್ಸೈಡ್ಗಳಾಗಿ ಪರಿವರ್ತನೆಯಾಗಿ ನೀರಾವಿಗಳ ಜೊತೆ ವಾತಾವರಣದಲ್ಲಿ ಇರುತ್ತೆ. ನೀರಾವಿ ರೂಪದಲ್ಲಿ ಈ ನೀರಾವಿ ರೂಪದಲ್ಲಿ ಏನು ವಾತಾವರಣದಲ್ಲಿ ಇರುತ್ತೆ, ಇದು ಮಳೆ ಬರುವಂಥ ಟೈಮಲ್ಲಿ ಸಲ್ಫರಸ್, ನೈಟ್ರಸ್ ಆಮ್ಲಗಳಾಗಿ ಭೂಮಿಗೆ ಮಳೆ ರೂಪದಲ್ಲಿ ಬಂದು ಸೇರುತ್ತೆ. ಏನು ನೈಟ್ರೋಜನ್ ಮತ್ತು ಗಂಧಕದ ಡೈಆಕ್ಸೈಡ್ ಇವು ನೀರಲ್ಲಿ ಕರಗುವಂಥ ಗುಣ ಹೊಂದಿರ್ತವೆ. ಇನ್ನು ಆಮ್ಲ ಮಳೆಯಲ್ಲಿ ಯಾವ್ಯಾವ ಆಸಿಡ್ ಇರುತ್ತೆ ಅಂತ ನೋಡೋದಾದರೆ, ಆಮ್ಲ ಮಳೆಯಲ್ಲಿ ಸಲ್ಫುರಿಕ್ ಆಮ್ಲ, ಸಲ್ಫರಸ್ ಆಸಿಡ್ಗಳು, ನೈಟ್ರಿಕ್ ಮತ್ತು ನೈಟ್ರೇಟ್ಸ್ ಆಕ್ಸಿಡ್ಗಳು ಇರುತ್ತೆ ಆಮ್ಲ ಮಳೆಯಲ್ಲಿ. ಇನ್ನು ಆಮ್ಲ ಮಳೆಗೆ ಕಾರಣ ಆಗುವಂಥ ಮಾಲಿನ್ಯಕಾರಕಗಳು ಅಂದರೆ ನೈಟ್ರೋಜನ್ ಆಕ್ಸೈಡ್ ಮತ್ತು ಗಂಧಕದ ಡೈಆಕ್ಸೈಡು ಆಮ್ಲ ಮಳೆಗೆ ಕಾರಣ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನವುಗಳಲ್ಲಿ ಹಸಿರುಮನೆ ಅನಿಲಗಳು ಯಾವುವು ಅಂತ. ಹಸಿರುಮನೆ ಅನಿಲಗಳ ಬಗ್ಗೆನೂ ನಾನು ಕ್ಲಾಸ್ ಮಾಡಿ ಹೇಳಿದ್ದೀನಿ. ಹಸಿರುಮನೆ ಅನಿಲ ಅಂತಂದರೆ ವಾತಾವರಣದಲ್ಲಿ ಕೆಲವೊಂದು ಅನಿಲಗಳಿರುತ್ತೆ, ಕೆಲವು ಅನಿಲಗಳು ಇದ್ದೇ ಇರುತ್ತೆ ವಾತಾವರಣದಲ್ಲಿ, ಭೂಮಿಯ ವಾತಾವರಣದಲ್ಲಿ. ಈ ಅನಿಲಗಳು ಏನು ಮಾಡ್ತವೆ ಅಂದರೆ ಭೂ ವಿಕಿರಣಗಳು ಹೊರಸೂಸುವಂಥ ಉಷ್ಣವನ್ನು ಹಿಡಿದಿಟ್ಕೊಂಡು ಆ ಉಷ್ಣವನ್ನು ಭೂಮಿಯಿಂದ ಹೊರಗಡೆ ಹೋಗೋದಂತೆ ಭೂಮಿ ಮೇಲೇ ಅದನ್ನು ನಿಯಂತ್ರಿಸುತ್ತೆ. ವಾತಾವರಣದಲ್ಲಿರುವಂಥ ಉಷ್ಣವನ್ನು ನಿಯಂತ್ರಣ ಮಾಡುವಂಥ ಅನಿಲಗಳನ್ನೇ ಹಸಿರುಮನೆ ಅನಿಲಗಳಂತೀವಿ. ಹಸಿರುಮನೆ ಅನಿಲಗಳು ಕಾರ್ಬನ್ ಡೈಆಕ್ಸೈಡ್, ನೀರಾವಿ, CFC ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ ಅಂತ. ಇವು ಏರ್ ಕೂಲರು ಮತ್ತು ಫ್ರಿಡ್ಜು, AC ಅತಿ ಹೆಚ್ಚು ಇದು ಕ್ಲೋರೋಫ್ಲೋರೋ ಕಾರ್ಬನ್ ಬಿಡುಗಡೆ ಆಗುತ್ತೆ. ಓಝೋನ್ ಒಂದು ನಾಶ ಆಗೋದಕ್ಕೆ ಬಹಳ ಒಂದು ಕಾರಣಕರ್ತವಾಗಿರುವಂಥ ಒಂದು ಅನಿಲ ಇದು. ಇನ್ನು ಇಂಗಾಲದ ಮಿಥೇನ್, ನೀರಾವಿ, ಮಿಥೇನ್ CH4 ಇವೆಲ್ಲ ಕಾರಣ ಆಗುತ್ತೆ ಹಸಿರುಮನೆ ಅನಿಲಗಳಿಗೆ. ಹಾಗಾಗಿ ಹಸಿರುಮನೆಗೆ ಅನಿಲಗಳಿಗೆ ಕಾರಣ ಆಗುವಂಥದ್ದು ಇಂಗಾಲದ ಡೈಆಕ್ಸೈಡ್, ಕ್ಲೋರೋಫ್ಲೋರೋ ಕಾರ್ಬನ್, ನೀರಾವಿ, ಮಿಥೇನ್. ಇವು 4 ಸಹ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಹೊಂದಿಸಿ ಬರೆಯಿರಿ. ಅಂತಾರಾಷ್ಟ್ರೀಯ ದಿನಗಳು ಮತ್ತು ದಿನಾಂಕಗಳು ಕೊಟ್ಟಿದ್ದಾರೆ. ಇವೆಲ್ಲ ಪರಿಸರಕ್ಕೆ ಸಂಬಂಧಪಟ್ಟಂಥ ದಿನಗಳು: ವಿಶ್ವ ಅರಣ್ಯ ದಿನ, ವಿಶ್ವ ಜೀವ ವೈವಿಧ್ಯತೆಯ ದಿನ, ವಿಶ್ವ ಜಲ ದಿನ, ವಿಶ್ವ ತೇವ ದಿನ. ಮತ್ತು ದಿನಾಂಕಗಳು ನೋಡಿ, ಫೆಬ್ರವರಿ 2, ಮಾರ್ಚ್ 22, ಮೇ 22, ಮಾರ್ಚ್ 21 ಈ ರೀತಿ ಕೊಟ್ಟಿದ್ದಾರೆ. ವಿಶ್ವ ಅರಣ್ಯ ದಿನ ಬರೋದು ಮಾರ್ಚ್ 21 ಬರುತ್ತೆ, ವಿಶ್ವ ಅರಣ್ಯ ದಿನ. ಓಕೆ, ಮಾರ್ಚ್ 21 ಬರುತ್ತೆ. ವಿಶ್ವ ಜೀವ ವೈವಿಧ್ಯತೆಯ ದಿನ ಬರೋದು ಮೇ 22 ಬರುತ್ತೆ, ಜೀವ ವೈವಿಧ್ಯತೆ ದಿನ. ವಿಶ್ವ ಜಲ ದಿನ ಮಾರ್ಚ್ 22. ಇನ್ನು ವಿಶ್ವ ತೇವ ದಿನ, ಜೌಗು ದಿನ ಅಂತ ಕರೀತಾರೆ, ಇದು ಫೆಬ್ರವರಿ 2ನೇ ತಾರೀಕು ಬರುತ್ತೆ. ಇತ್ತೀಚೆಗೆ 2024ರಲ್ಲಿ ಇವೆಲ್ಲ ದಿನಗಳು ಸಹ ಆಚರಣೆ ಆಗಿದ್ದಾವೆ. ಈ ಎಲ್ಲ ದಿನಗಳ ಒಂದು ಥೀಮ್ನ ನೋಡ್ತಾ ಹೋಗೋಣ. ನೋಡಿ, ವಿಶ್ವ ಅರಣ್ಯ ದಿನದ ಥೀಮ್ ಅರಣ್ಯಗಳು ಮತ್ತು ನಾವೀನ್ಯತೆ, ಉತ್ತಮ ಜಗತ್ತಿಗೆ ಹೊಸ ಪರಿಹಾರಗಳು ಅಂತ. ಅರಣ್ಯಗಳು ಮತ್ತು ನಾವೀನ್ಯತೆ, ಹೊಸತನ ಅನ್ನೋದು ನಾವೀನ್ಯತೆ, ಉತ್ತಮ ಜಗತ್ತಿಗೆ ಹೊಸ ಪರಿಹಾರಗಳು ಅಂತ. ಇನ್ನು ವಿಶ್ವ ಜೀವ ವೈವಿಧ್ಯತೆಯ ದಿನದ ಒಂದು ಥೀಮ್ ಏನಾಗಿತ್ತು ಅಂತಂದರೆ ಯೋಜನೆಯ ಭಾಗವಾಗಿರಿ ಅಂತಾಗಿತ್ತು. ಯೋಜನೆಯ ಭಾಗವಾಗಿರಿ, ಬಿ ಪಾರ್ಟ್ ಆಫ್ ದ ಪ್ಲ್ಯಾನ್ ಅಂತ, ಯೋಜನೆಯ ಭಾಗವಾಗಿರಿ ಅಂತಾಗಿತ್ತು. ಇನ್ನು ವಿಶ್ವ ಜಲ ದಿನದ ಥೀಮ್ ಮಾರ್ಚ್ 22 ವಿಶ್ವ ಜಲ ದಿನವನ್ನು ಆಚರಣೆ ಮಾಡ್ತಾರಲ್ವ. ವಿಶ್ವ ಜಲ ದಿನದ ಒಂದು ಥೀಮ್ ಏನಾಗಿತ್ತು ಅಂದರೆ ವಾಟರ್ ಫಾರ್ ಪೀಸ್ ಅಂತ, ಶಾಂತಿಗಾಗಿ ನೀರು. ವಿಶ್ವ ಜೌಗು ದಿನ ಫೆಬ್ರವರಿ 2ನೇ ತಾರೀಕು. ಫೆಬ್ರವರಿ 2 ಈಗ ಕರ್ನಾಟಕದಲ್ಲಿ ಹೊಸದಾಗಿ
3 ಜೋಗುತಾಣನ ಸೇರಿಸಿದ್ದಾರೆ. ಮೊದಲು ಒಂದೇ ಇದ್ದಿದ್ದು ರಂಗನತಿಟ್ಟು ಅಂತ, ಈಗ 3 ಹೊಸದಾಗಿ ಸೇರ್ಪಡೆ ಮಾಡಿದ್ದಾರೆ. ವಿಶ್ವ ಜಲ ಜೌಗು ದಿನ ಬಂದು ಫೆಬ್ರವರಿ 2. ಇದರ ಒಂದು ಥೀಮ್ ಏನು ಅಂತಂದರೆ ವೆಟ್ಲ್ಯಾಂಡ್ ಆ್ಯಂಡ್ ಹ್ಯೂಮನ್ ವೆಲ್ ಬೀಯಿಂಗ್ ಅಂತ, ಜೌಗು ಪ್ರದೇಶಗಳು ಮತ್ತು ಮಾನವ ಯೋಗಕ್ಷೇಮ ಅನ್ನೋದು ಜೌಗು ದಿನದ ಒಂದು ಥೀಮ್. ಇದಕ್ಕೆ ಉತ್ತರ ನೋಡಿ, 1ಕ್ಕೆ ಡಿ 3 ಇದೆ, ಹಾಗಾಗಿ 4 ಆಪ್ಷನ್ 4 ಬರೋದಿಲ್ಲ. 2 ಜೀವ ವೈವಿಧ್ಯತೆಯ ದಿನ ಮೇ 22, ಸಿ ಬರೋದು ಇವೆರಡರಲ್ಲಿ ಮಾತ್ರ 2 ಮತ್ತು 3ನೇ ಆಪ್ಷನಲ್ಲಿ ಬರುತ್ತೆ. ಇನ್ನು ವಿಶ್ವ ಜಲ ದಿನ ಮಾರ್ಚ್ 22 ಬರುತ್ತೆ. ಬಿ ಆಪ್ಷನ್, ಬಿ ಇದಿರೋದು ಕರೆಕ್ಟ್, ಆಪ್ಷನ್ ಸಿ ರೈಟ್ ಆನ್ಸರ್. ಆಹಾರ ಸರಪಳಿಯಲ್ಲಿ ಶಕ್ತಿಯ ಅರಿವು ಯಾವ ರೂಪದಲ್ಲಿರುತ್ತೆ ಅಂತ. ಆಹಾರ ಸರಪಳಿಯಲ್ಲಿ ಶಕ್ತಿಯ ಅರಿವು ಸಮಾನಾಂತರವಾಗಿರುತ್ತೋ ಆಹಾರ ಸರಪಳಿಯಲ್ಲಿ ಶಕ್ತಿಯ ಅರಿವು ಸಮಾನಾಂತರವಾಗಿರುತ್ತೋ, ಏಕಮುಖವಾಗಿರುತ್ತೋ, ದ್ವಿಮುಖವಾಗಿರುತ್ತೋ, ಬಹುಮುಖವಾಗಿರುತ್ತೋ ಅಂತ. ಆಹಾರ ಸರಪಳಿ ನೋಡಿ, ಆಹಾರ ಶಕ್ತಿಯ ಒಂದು ಪೋಷಣಾ ಸ್ತರದಿಂದ ಇನ್ನೊಂದಕ್ಕೆ ವರ್ಗಾವಣೆ ಆಗೋದು, ಒಂದರಿಂದ ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ವರ್ಗಾವಣೆ ಆಗೋದನ್ನೇ ಆಹಾರ ಸರಪಳಿ ಅಂತ ಕರೀತಾರೆ. ಅಂದರೆ ಈಗ ಪ್ರಾಥಮಿಕ ಭಕ್ಷಕ, ದ್ವಿತೀಯ ಭಕ್ಷಕ ಅಂತೆಲ್ಲ ಕೇಳಿರ್ತೀವಿ. ಪ್ರಾಥಮಿಕ ಭಕ್ಷಕಗಳು ಕೀಟಗಳು ಬರ್ತವೆ, ಕ್ರಿಮಿ ಕೀಟ, ಸಸ್ಯ, ಈ ಥರ ಇವನ್ನ ದ್ವಿತೀಯ ಭಕ್ಷಕಗಳು ತಿಂತವೆ, ಇಲಿ, ಕಪ್ಪೆ, ಈ ಥರ. ಈ ದ್ವಿತೀಯ ಭಕ್ಷಕಗಳನ್ನು ತೃತೀಯ ಭಕ್ಷಕಗಳು, ತೃತೀಯ ಭಕ್ಷಕಗಳನ್ನು ಚತುರ್ವಲಯ ಭಕ್ಷಕಗಳು ತಿಂತಾ ಬರ್ತವೆ. ಹೀಗೆ ಆಹಾರ ಸರಪಳಿ ಇಲ್ಲಿ ಏಕಮುಖವಾಗಿರುವಂಥದ್ದನ್ನು ನೋಡ್ಬೋದು ನಾವು. ಆಹಾರ ಸರಪಳಿ ಏಕಮುಖದಿಂದನೇ ಜರುಗುತ್ತೆ, ಇಲ್ಲಿ ಏಕಮುಖದಿಂದನೇ ಶಕ್ತಿಯ ಒಂದು ಅರಿವು ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ಯಾವುದು ಜೀವ ವೈವಿಧ್ಯತೆ ಸಂರಕ್ಷಣಾ ಕಾರ್ಯದಲ್ಲಿ ಮಾನವ ಜನಾಂಗದ ಹಸ್ತಕ್ಷೇಪವನ್ನು ಹೊಂದಿರುತ್ತೆ ಅಂತ. ಮಾನವ ಹಸ್ತಕ್ಷೇಪ ಹೊಂದಿರುವಂಥ ವಲಯ ಅಥವಾ ಉದ್ಯಾನವನಗಳು ಯಾವುವು? ಸಸ್ಯೋದ್ಯಮಗಳು, ರಾಷ್ಟ್ರೀಯ ಉದ್ಯಾನವನಗಳಲ್ಲಿ, ಜೈವಿಕ ಸಂರಕ್ಷಣಾ ವಲಯ, ವನ್ಯಜೀವಿ ಸಂರಕ್ಷಣಾ ವಲಯ ಅಂತ. ವನ್ಯಜೀವಿ ಸಂರಕ್ಷಣಾ ವಲಯಗಳು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಿಳಿಗಿರಿ ರಂಗನಬೆಟ್ಟ, ಬಳ್ಳಾರಿಯಲ್ಲಿ ಬಿಳಿಗಿರಿ ರಂಗನಬೆಟ್ಟ ಚಾಮರಾಜನಗರ ಅಲ್ವಾ, ಬಿಳಿಗಿರಿ ರಂಗನಬೆಟ್ಟ ವನ್ಯಜೀವಿ ಧಾಮಗಳು ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ಬಿಳಿಗಿರಿ ರಂಗನಬೆಟ್ಟ, ದಾರೋಜಿ ಕರಡಿಧಾಮ ಬಳ್ಳಾರಿನಲ್ಲಿ, ಬಿಳಿಗಿರಿ ರಂಗನಬೆಟ್ಟ ಚಾಮರಾಜನಗರದಲ್ಲಿ, ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಅಥವಾ ಮೈಸೂರು ಅಂತಲೂ ಹೇಳ್ಬೋದು. ಇನ್ನು ರಂಗಯ್ಯನ ದುರ್ಗ ದಾವಣಗೆರೆಯಲ್ಲಿ ಬರುತ್ತೆ, ರಾಣಿಬೆನ್ನೂರು ಇದು ಸಹ ದಾವಣಗೆರೆ, ಅತ್ತಿವೇರಿ ಉತ್ತರಾಖಂಡ, ಗುದೇಕೋಟೆ ಅಂತೆಲ್ಲ ಬರುತ್ತೆ. ಇವು ನಮ್ಮ ಕರ್ನಾಟಕದಲ್ಲಿರುವಂಥ ವನ್ಯಜೀವಿ ಧಾಮಗಳು. ಇನ್ನು ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು 5 ಇದ್ದಾವೆ. ಬಂಡೀಪುರ ಬರೋದು ಮೈಸೂರು ಚಾಮರಾಜನಗರ ಕಡೆ ಬರುತ್ತೆ, ಬನ್ನೇರುಘಟ್ಟ ಬೆಂಗಳೂರು, ಕುದುರೆಮುಖ ಇದು ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಬರುತ್ತೆ. ಅದಾದಮೇಲೆ ನಾಗರಹೊಳೆ ಕೊಡಗುನಲ್ಲಿ ಬರುತ್ತೆ, ಅಂಶಿ. ಇವು 5 ರಾಷ್ಟ್ರೀಯ ಉದ್ಯಾನವನಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಇನ್ನು ಜೈವಿಕ ಸಂರಕ್ಷಣಾ ವಲಯ ಅಥವಾ ಕಾಯ್ದಿಟ್ಟ ಜೀವಗೋಳ ಅಂತ ಕೇಳಿರ್ಬೋದು ನೀವು. ಕಾಯ್ದಿಟ್ಟ ಜೀವಗೋಳ ಅಂತಾರೆ ಜೈವಿಕ ಸಂರಕ್ಷಣಾ ವಲಯನ. ಇದು ಪ್ರಾಣಿ ಮತ್ತು ಪಕ್ಷಿ ಸಂರಕ್ಷಣೆ ಮಾಡೋದ್ರ ಜೊತೆಗೆ, ಪ್ರಾಣಿ ಮತ್ತು ಪಕ್ಷಿ ಸಂರಕ್ಷಣೆಯ ಒಂದು ಜವಾಬ್ದಾರಿಯ ಜೊತೆಗೆ ಮಾನವ ಸಮುದಾಯಗಳನ್ನೊಳಗೊಂಡು ಸಹ ಇವು ರಕ್ಷಣೆ ಮಾಡೋದ್ರಿಂದ ಜೀವ ಪರಿಸರ ವ್ಯವಸ್ಥೆಗೆ ಒತ್ತು ಕೊಡುತ್ತೆ. ಪ್ರಾಣಿ ಪಕ್ಷಿ ಸಂರಕ್ಷಣೆ ಅಲ್ಲದೆ ಮಾನವ ಸಮುದಾಯಗಳನ್ನೊಳಗೊಂಡಂತೆ ಇಡೀ ಜೀವ ಪರಿಸರ ವ್ಯವಸ್ಥೆಗೆ ಒತ್ತು ಕೊಡುವಂಥದ್ದು ಈ ಕಾಯ್ದಿಟ್ಟ ಜೀವಗೋಳ ಅಥವಾ ಜೈವಿಕ ಸಂರಕ್ಷಣಾ ವಲಯ, ಬಯೋಸ್ಫೇರ್ ರಿಸರ್ವ್ಸ್ ಅಂತಾರೆ. ಇದು ಮಾನವ ಜನಾಂಗದ ಹಸ್ತಕ್ಷೇಪವನ್ನು ಹೊಂದಿರುವಂಥದ್ದು. ಇನ್ನು ಈ ಹೊಂದಿಸಿ ಬರೆಯೋದಿನಲ್ಲಿ ನೋಡಿ, ಯಾವ್ಯಾವ ವೆಟ್ಲ್ಯಾಂಡ್ಸ್, ಯಾವ್ಯಾವ ಒಂದು ಜೌಗು ಭೂಮಿಗಳು ಯಾವ್ಯಾವ ರಾಜ್ಯಗಳಲ್ಲಿದ್ದಾವೆ ಅಂತ. ಕಿಯೋಲಾಡಿಯೋ, ರಂಗನತಿಟ್ಟು, ಬೀತರ್ಣಿಕ, ರುದ್ರಸಾಗರ, ತ್ರಿಪುರ, ಮಂಡ್ಯ, ಒರಿಸ್ಸಾ, ರಾಜಸ್ಥಾನ ಅಂತ ಇದೆ ನೋಡಿ. ಕಿಯೋಲಾಡಿಯೋ ಇರೋದು ರಾಜಸ್ಥಾನದಲ್ಲಿ, ರಂಗನತಿಟ್ಟು ಮಂಡ್ಯ, ಬೀತರ್ಣಿಕ ಬಂದು ಒರಿಸ್ಸಾದಲ್ಲಿದೆ, ರುದ್ರಸಾಗರ ತ್ರಿಪುರದಲ್ಲಿದೆ. ಹಾಗಾಗಿ ಒಂದನೇದಕ್ಕೆ ಡಿ, ಕಿಯೋಲಾಡಿಯೋ ಡಿ ಆನ್ಸರ್. ಡಿ ಇರೋದು
ಆಪ್ಷನ್ 1 ಮತ್ತು 3, 4ರಲ್ಲಿದೆ. ಹಾಗಾಗಿ ಬಿ ಇಲ್ಲಿ ಬರೋದಿಲ್ಲ, ಬೀನ್ ಬಿಡಿ. ಇನ್ನು ರಂಗನತಿಟ್ಟು ಮಂಡ್ಯದಲ್ಲಿದೆ, ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಮಂಡ್ಯ ಆಪ್ಷನ್ ಬಿ ಇರೋದು ನೋಡಿ, ಇದೊಂದೇ ಆಪ್ಷನ್ ಬಿ ಇರೋದು, ಇದು ಸರಿಯಾದ ಉತ್ತರ. ಕಿಯೋಲಾಡಿಯು ರಾಜಸ್ಥಾನ, ರಂಗನತಿಟ್ಟು ಮಂಡ್ಯ, ಬೀತಣ್ಣಿಕ ಒರಿಸ್ಸಾ, ರುದ್ರಸಾಗರ ಅನ್ನೋದು ತ್ರಿಪುರದಲ್ಲಿ ಕಂಡುಬರುವಂಥದ್ದು ವೆಟ್ಲ್ಯಾಂಡ್ಸ್. ಈ ಕೆಳಗಿನವುಗಳಲ್ಲಿ ಯಾವುವು ಕಾರ್ಬನ್ ಚಕ್ರಕ್ಕೆ ಕಾರ್ಬನ್ ಡೈಆಕ್ಸೈಡನ್ನು ಸೇರಿಸುತ್ತೆ ಅಂತ. ಕಾರ್ಬನ್ ಚಕ್ರಕ್ಕೆ ಕಾರ್ಬನ್ ಡೈಆಕ್ಸೈಡನ್ನು ಸೇರಿಸೋದು ಅಂದರೆ, ಈ ಕಾರ್ಬನ್ ಅನ್ನೋದು ನೋಡಿ ಎಲ್ಲ ಸಾವಯವ ಸಂಯುಕ್ತಗಳ ಒಂದು ಘಟಕ. ಕಾರ್ಬನ್ನು ಉಸಿರಾಟದ ಮೂಲಕ ಎಲ್ಲ ಪ್ರಾಣಿಗಳು ಸಹ ಕಾರ್ಬನ್ ಡೈಆಕ್ಸೈಡ್ನ ವಾತಾವರಣಕ್ಕೆ ಬಿಡ್ತವೆ. ಪ್ರಾಣಿಗಳ ತ್ಯಾಜ್ಯ, ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳಂಥ ಜೀವಿಗಳ ಸೂಕ್ಷ್ಮ ಪರಿವರ್ತನೆಯಿಂದ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಈ ಸೂಕ್ಷ್ಮ ಪರಿವರ್ತನೆಯಿಂದ ವಿಘಟನೆ ಹೊಂದಿ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಬಿಡುಗಡೆ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿನ ಕಾರ್ಬನ್ ಪರಿಸರ ವ್ಯವಸ್ಥೆಯಲ್ಲಿ ಸಂಚರಿಸೋದೇ ಕಾರ್ಬನ್ ಚಕ್ರ. ಏನಿದು ಕಾರ್ಬನ್ ಡೈಆಕ್ಸೈಡ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಈ ರೂಪದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿನ ಕಾರ್ಬನ್ ಪರಿಸರ ವ್ಯವಸ್ಥೆಯಲ್ಲಿ ಪರಿಸರದಲ್ಲಿ ಸಂಚರಿಸೋದೇ ಕಾರ್ಬನ್ ಚಕ್ರ ಅಂತ ಸಿಂಪಲ್ ಆಗಿ ಹೇಳೋದಾದರೆ. ಈ ಚಕ್ರಗಳ ಬಗ್ಗೆ ಒಂದು ಕ್ಲಾಸ್ ಮಾಡೋಣ ವಿಶೇಷವಾಗಿ ಸಪ್ರೇಟಾಗಿ. ಕಾರ್ಬನ್ ಚಕ್ರ ಅಂತ ಕರೀತಾರೆ. ಇವೆಲ್ಲ ಭೂ ರಾಸಾಯನಿಕ ಚಕ್ರಗಳು. ಕಾರ್ಬನ್ ಚಕ್ರ, ಜಲಚಕ್ರ ಇವೆಲ್ಲ ಇದ್ದಾವೆ. ನೈಟ್ರೋಜನ್ ಚಕ್ರ ಅಂತ ನೋಡೋಣ ಅವೆಲ್ಲ ಇನ್ನೊಂದು ಕ್ಲಾಸಲ್ಲಿ. ನೋಡಿ, ಕಾರ್ಬನ್ ಚಕ್ರಕ್ಕೆ ಕಾರ್ಬನ್, ಇದು ಸಿಂಪಲ್ ಆಗಿ ಹೇಳ್ಬೋದು ನಾವು. ಜ್ವಾಲಾಮುಖಿ ಕ್ರಿಯೆಯಿಂದ ಕಾರ್ಬನ್ ಉತ್ಪತ್ತಿ ಆಗುತ್ತೆ, ಹೌದು. ಉಸಿರಾಟ ಕ್ರಿಯೆಯಿಂದ ಹೌದು, ನಾವು ಕಾರ್ಬನ್ ಡೈಆಕ್ಸೈಡ್ನ ಬಿಟ್ಟು ಆಕ್ಸಿಜನ್ನ ಎಳ್ಕೊತೀವಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಕಾರ್ಬನ್ ಉತ್ಪತ್ತಿ ಆಗೋದಿಲ್ಲ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಾವು ಬಿಟ್ಟಂಥ ಕಾರ್ಬನ್ನ ಅದು ಸಸ್ಯಗಳು ಎಳ್ಕೊಂಡು ಆಮ್ಲಜನಕನ ಬಿಡುಗಡೆಗೊಳಿಸ್ತವೆ. ಇನ್ನು ಸಾವಯವ ವಸ್ತುಗಳ ವಿಘಟನೆ ಹೊಂದಿ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಅವು ಬದಲಾಗುತ್ತೆ. ಇದು ಸಹ ಇದೆ. ಕಾರ್ಬನ್ ಡೈಆಕ್ಸೈಡ್ ಈ ರೀತಿಯೂ ಸೇರುತ್ತೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಸೇರಲ್ಲ. ಹಾಗಾಗಿ ಆಪ್ಷನ್ 3 ಇದಕ್ಕೆ ಉತ್ತರ. ಆಪ್ಷನ್ 3 ಒಂದು ಸೇರೋದಿಲ್ಲ, ಸಾರಿ. ಇನ್ನು ಕಾರ್ಬನ್ ಚಕ್ರಕ್ಕೆ ಜ್ವಾಲಾಮುಖಿ ಸೇರುತ್ತೆ, ಉಸಿರಾಟ ಕ್ರಿಯೆ ಸೇರುತ್ತೆ, ಸಾವಯವ ವಸ್ತುಗಳ ವಿಘಟನೆ ಸೇರುತ್ತೆ. ಹಾಗಾಗಿ 1, 2 ಮತ್ತು 4 ಇದಕ್ಕೆ ಉತ್ತರ. ಆಪ್ಷನ್ 3 ಆನ್ಸರ್. ಇನ್ನು ಕೆಳಗಿನ ಜೋಡಿಗಳನ್ನು ಗಮನಿಸಿ. ದಂಪಾ ಹುಲಿ ಸಂರಕ್ಷಣಾ ವಲಯ ಮಿಜೋರಾಂ, ಮಾನಸ ವನ್ಯಜೀವಿ ಧಾಮ ಅರುಣಾಚಲ ಪ್ರದೇಶ, ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶ ಕರ್ನಾಟಕ. ಇದು ಯಾವ್ಯಾವು ಎಲ್ಲೆಲ್ಲಿದೆ ಅಂತ. ದಂಪಾ ಹುಲಿ ಸಂರಕ್ಷಣಾ ವಲಯ ಮಿಜೋರಾಮಲ್ಲೇ ಇದೆ. ಮಾನಸ ವನ್ಯಜೀವಿ ಧಾಮ ಏನಿದೆ, ಇದು ಮಾನಸ ವನ್ಯಜೀವಿ ಧಾಮ ಇರೋದು ಅಸ್ಸಾಮಲ್ಲಿ, ಅರುಣಾಚಲ ಪ್ರದೇಶದಲ್ಲ, ಅಸ್ಸಾಮಲ್ಲಿದೆ. ಅರುಣಾಚಲ ಪ್ರದೇಶದಲ್ಲಿರೋದು ನಮ್ದಫಾ ಅಂತ. ನಮ್ದಫಾ ಹುಲಿ ಸಂರಕ್ಷಿತ ತಾಣ ಕೇಳಿರ್ತೀರಲ್ಲ ಹೆಸರು. ನಮ್ದಫಾ ಅರುಣಾಚಲ ಪ್ರದೇಶದಲ್ಲಿದೆ, ಮಾನಸ ಅಸ್ಸಾಮಲ್ಲಿದೆ. ಇನ್ನು ದಾಂಡೇಲಿ ಕರ್ನಾಟಕದಲ್ಲಿದೆ. ಓಕೆ, ಹಾಗಾಗಿ 2ನೇ ಆನ್ಸರು ತಪ್ಪು. ಇಲ್ಲಿ 1 ಮತ್ತು 3 ಮಾತ್ರ ಸರಿ. ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಜಗತ್ತಿನ ಜೀವವೈವಿಧ್ಯತೆಯು ಉಷ್ಣವಲಯದಿಂದ ಶೀತವಲಯದ ಕಡೆ ಹೋದಂತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಭಾರತದಲ್ಲಿ 4 ಜೀವ ವೈವಿಧ್ಯತಾ ಹಾಟ್ಸ್ಪಾಟ್ಗಳಿವೆ. ಕರೆಕ್ಟ್. ಭಾರತದಲ್ಲಿರೋದು 4 ಜೀವ ವೈವಿಧ್ಯತಾ ಹಾಟ್ಸ್ಪಾಟು. ಇಡೀ ಪ್ರಪಂಚದಲ್ಲಿ 36 ಹಾಟ್ಸ್ಪಾಟ್ ಇದ್ದಾವೆ. ಅದರಲ್ಲಿ ಭಾರತದಲ್ಲಿ 4 ಹಾಟ್ಸ್ಪಾಟ್ಗಳಿದ್ದಾವೆ. ಮೊದಲನೇದು ಹಾಟ್ಸ್ಪಾಟ್ ನೋಡಿದ್ರೆ ಪೂರ್ವ ಹಿಮಾಲಯಗಳು ಬರುತ್ತೆ. ಪೂರ್ವ ಹಿಮಾಲಯ. ಇನ್ನು ಪಶ್ಚಿಮ ಘಟ್ಟಗಳು, ಇದು ಒಂದು ಹಾಟ್ಸ್ಪಾಟ್. ಇಂಡೋ ಬರ್ಮಾ ಅಂತ, ಇಂಡೋ ಮತ್ತು ಬರ್ಮಾ ಪ್ರದೇಶದಲ್ಲಿ ಹರಡ್ಕೊಂಡಿದೆ. ಇನ್ನು ಸುಂಡಾಲ್ಯಾಂಡ್ ಅಂತ ಬರುತ್ತೆ. ಇದು ಸುಂಡಾಲ್ಯಾಂಡ್ ಅನ್ನೋದು ಕೇವಲ ನಿಕೋಬಾರಲ್ಲಿ ಮಾತ್ರ ನಾವು ನೋಡ್ಬೋದು. ನಿಕೋಬಾರ್ ಒಂದು ದ್ವೀಪ ಇದೆಯಲ್ಲ, ಆ ದ್ವೀಪದಲ್ಲಿ ಕಾಣ್ಬೋದು. ಸುಂಡಾಲ್ಯಾಂಡ್ ಒಂದು ಹಾಟ್ಸ್ಪಾಟ್ ಅಲ್ಲಿನ ಒಂದು ಪ್ರದೇಶದಲ್ಲಿ ಇದೆ. ಭಾರತದಲ್ಲಿ 4 ಜೀವ ವೈವಿಧ್ಯತೆ ಹಾಟ್ಸ್ಪಾಟ್ ಹೊಂದಿದೆ. ಸರಿ ಉತ್ತರ ಇದು. ಜಗತ್ತಿನ ಜೀವ ವೈವಿಧ್ಯತೆಯು ಉಷ್ಣವಲಯದಿಂದ ಶೀತವಲಯದ ಕಡೆ ಹೋದಂತೆಲ್ಲ ಹೆಚ್ಚಾಗುತ್ತಾ ಹೋಗುತ್ತದೆ. ಇದು ತಪ್ಪು. ಯಾಕಂದರೆ ಸಾಕಷ್ಟು ಪ್ರಾಣಿಗಳು ಕಂಡು ಬರೋದು ಉಷ್ಣವಲಯದಲ್ಲಿ, ಶೀತವಲಯದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತೆ. ಈಗ ಆಫ್ರಿಕಾದಲ್ಲಿ ನೋಡಿ, ಅಲ್ಲಿ ಇರೋವಂಥ ಜೀವ ಪ್ರಭೇದಗಳು ಅಲ್ಲಿ ಎಷ್ಟು ಬಿಸಿ ಇದೆ,
ಅಷ್ಟು ಒಂದು ಉಷ್ಣವಲಯದ ಪ್ರದೇಶ ಅದು. ಅಲ್ಲಿರುವಂಥ ಜೀವ ಪ್ರಭೇದಗಳು ಪ್ರಪಂಚದಲ್ಲಿ ಇನ್ನೆಲ್ಲೂ ಕಂಡುಬರಲ್ಲ. ಶೀತ ವಲಯದ ಕಡೆ ಕಡಿಮೆ, ಹಾಗಾಗಿ ಈ ಶೀತ ವಲಯದ ಕಡೆ ಹೋದಂತೆಲ್ಲ ಹೆಚ್ಚಾಗಲ್ಲ, ಕಡಿಮೆ ಆಗುತ್ತೆ. ಉಷ್ಣವಲಯದ ಕಡೆ ಹೆಚ್ಚಿರುತ್ತೆ. ಆನ್ಸರ್ ಇದು ತಪ್ಪಾದ ಉತ್ತರ. ಇದು ಮಾತ್ರ ಸರಿ. ಆಪ್ಷನ್ 1 ಮಾತ್ರ ಸರಿ. ಆಪ್ಷನ್ 2 ಮಾತ್ರ ಸರಿ. ಎರಡನೇ ಆಪ್ಷನ್ ಮಾತ್ರ ಸರಿಯಾಗಿದೆ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ. ಪ್ರೋಟೋಕಾಲ್ಸ್ ಯಾವ್ಯಾವು ಎಲ್ಲೆಲ್ಲಿ ನಡೀತು ಅಂತ. ಕ್ಯೋಟೋ ಪ್ರೋಟೋಕಾಲ್, ಮಾಂಟ್ರಿಯಲ್ ಪ್ರೋಟೋಕಾಲ್, ನಗೋಯಾ ಪ್ರೋಟೋಕಾಲ್, ಅಜೆಂಡಾ ಪ್ರೋಟೋಕಾಲ್ ಅಂತ. ಕ್ಯೋಟೋ ಪ್ರೋಟೋಕಾಲ್ ಗೊತ್ತು, ನಾನು ಈ ಪ್ರೋಟೋಕಾಲ್ಗಳ ಬಗ್ಗೆ ಎಲ್ಲ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನನ್ನ ಕ್ಲಾಸ್ಗಳಲ್ಲಿ. ಜಾಗತಿಕ ತಾಪಮಾನ ಏರಿಕೆಗೆ ಸಂಬಂಧಪಟ್ಟಿರೋ ಹಾಗೆ ಕ್ಯೋಟೋ ಪ್ರೋಟೋಕಾಲ್ ಮಾಡ್ತಾರೆ. ಜಪಾನ್ನ ಕ್ಯೋಟೋನಲ್ಲಿ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ತಗ್ಗಿಸೋದಕ್ಕೋಸ್ಕರ ಜಪಾನ್ನ ಕ್ಯೋಟೋದಲ್ಲಿ 1997ರಲ್ಲಿ ಕ್ಯೋಟೋ ಪ್ರೋಟೋಕಾಲ್ ನಡೆಯುತ್ತೆ. 3ನೇ ಸಭೆ ಇದು. ಮೊದಲನೇ ಸಭೆ ಬಂದು 1995ರಲ್ಲಿ ನಡೆಯುತ್ತೆ, ಜರ್ಮನಿಯ ಬರ್ಲಿನ್ನಲ್ಲಿ ನಡೆಯುತ್ತೆ. ಮೊದಲನೇ ಒಂದು ಕೋಪ್ ಸಭೆಗಳು. ಇದು ಜಪಾನ್ನಲ್ಲಿ ನಡೆಯೋದು, ಜಪಾನ್ನ ಕ್ಯೋಟೋದಲ್ಲಿ ನಡೆಯೋದು 3ನೇ ಸಭೆ. ಈ 3ನೇ ಸಭೆಯಲ್ಲಿ ಇನ್ನೊಂದು ವಿಶೇಷ ಇದೆ, ಏನು ಗೊತ್ತಾ? ಕಾರ್ಬನ್ ಹೊರಸೂಸುವಿಕೆ ಅಥವಾ ಕಾರ್ಬನ್ ಕ್ರೆಡಿಟ್ ಅಂತ ಕೇಳಿರ್ತೀರಲ್ಲ, ಇದ್ರ ಬಗ್ಗೆನೂ ಸಹ ಪ್ರಶ್ನೆಗಳಾಗಿದೆ. ಕಾರ್ಬನ್ ಕ್ರೆಡಿಟ್, ಕಾರ್ಬನ್ ಇಂಗಾಲ ಹೊರಸೂಸುವಿಕೆ ಅಂತ. ಇದರ ಒಂದು ಈ ಥರ ಒಂದು ಪರಿಕಲ್ಪನೆಯ ಪ್ರಸ್ತಾಪ ಆಗುತ್ತೆ ಕ್ಯೋಟೋ ಪ್ರೋಟೋಕಾಲಲ್ಲಿ. ಇದು 2005ರಲ್ಲಿ ಜಾರಿಗೆ ಬರುತ್ತೆ. ಇದು ಇಂಗಾಲದ ಸಾಲ ಅನ್ನೋ ಒಂದು ಪರಿಕಲ್ಪನೆ 2005ರಲ್ಲಿ ಜಾರಿಗೆ ಬರುತ್ತೆ. ಯಾವ ಒಂದು ಪ್ರೋಟೋಕಾಲಲ್ಲಿ ಈ ಒಂದು ಪ್ರಸ್ತಾಪನೆ ನಡೀತು ಅಂತಂದರೆ ಕ್ಯೋಟೋ ಪ್ರೋಟೋಕಾಲಲ್ಲಿ ನಡೀತು 1997ರಲ್ಲಿ. ಇದು ಕ್ಯೋಟೋ ಪ್ರೋಟೋಕಾಲ್ ಅನ್ನೋದು ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ತಗ್ಗಿಸೋದಕ್ಕೋಸ್ಕರ ಮಾಡಿಕೊಂಡಿದ್ದು. ಇನ್ನು ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನೋದು ಇದು ಓಝೋನ್ ಪದರವನ್ನು ಸಂರಕ್ಷಣೆ ಮಾಡಿಸೋದಕ್ಕೋಸ್ಕರ ಮಾಡಿಕೊಂಡಂಥ ಒಂದು ಒಪ್ಪಂದ. ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನೋದು 2ನೇ ಸಮಾವೇಶ ಓಝೋನ್ ಪದರಕ್ಕೆ ಸಂಬಂಧಿಸಿದಾಗೆ 1987ರಲ್ಲಿ ಇದು ಬರುತ್ತೆ, ಕೆನಡಾದ ಒಂದು ಮಾಂಟ್ರಿಯಲ್ನಲ್ಲಿ. ನಗೋಯಾ ಪ್ರೋಟೋಕಾಲ್ ವಂಶವಾಹಿಗಳ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಾಗೆ. ಅಜೆಂಡಾ ಸುಸ್ಥಿರ ಅಭಿವೃದ್ಧಿ, ಸುಸ್ಥಿರ ಬೆಳವಣಿಗೆಗೆ ಸಂಬಂಧಪಟ್ಟಾಗೆ. ಆನ್ಸರ್ ನೋಡಿ, ಕ್ಯೋಟೋ ಪ್ರೋಟೋಕಾಲ್ ಡಿ. ಇಲ್ಲಿ ಡಿ ಇರೋದು ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆ, ಹಾಗಾಗಿ ಆಪ್ಷನ್ 4 ಬರಲ್ಲ, ಆಪ್ಷನ್ 1 ಬರಲ್ಲ. ಮಾಂಟ್ರಿಯಲ್ ಪ್ರೋಟೋಕಾಲ್ ಓಝೋನ್ ಪದರದ ರಕ್ಷಣೆ, ನಗೋಯಾ ಪ್ರೋಟೋಕಾಲ್ ವಂಶವಾಹಿ, ಆಗ ಇಲ್ಲಿ 3A ಇದೊಂದು ಆನ್ಸರ್. ಕ್ಯೋಟೋ ಪ್ರೋಟೋಕಾಲ್ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ತಗ್ಗಿಸಿ ಜಾಗತಿಕ ತಾಪಮಾನವನ್ನು ತಗ್ಗಿಸೋದಕ್ಕೋಸ್ಕರ, ಮಾಂಟ್ರಿಯಲ್ ಪ್ರೋಟೋಕಾಲ್ ಓಝೋನ್ ಪದರದ ಸಂರಕ್ಷಣೆ ಮಾಡೋದಕ್ಕೋಸ್ಕರ, ನಗೋಯಾ ಪ್ರೋಟೋಕಾಲ್ ವಂಶವಾಹಿ ಸಂಪನ್ಮೂಲಗಳ ಸಂಬಂಧಪಟ್ಟಿದ ಹಾಗೆ, ಅಜೆಂಡಾ 21 ಅನ್ನೋದು ಸುಸ್ಥಿರ ಬೆಳವಣಿಗೆಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರೋಟೋಕಾಲ್.